ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ರಾಮನಗರದ ಹತ್ರ ಇರೋ ನಮ್ಮ ಸೋದರತ್ತೆ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ, ನಾನು ತುಂಬ ದಿನಗಳ ಆದಮೇಲೆ ಸೌದೆ ಒಲೆ ಮೇಲೆ ಅಡುಗೆನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಅತ್ತೆ ಮಟನ್ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಅವ್ರು ಮಾಡೋ ಮಟನ್ ಸಾಂಬಾರು ರೆಸಿಪಿ ಕೂಡ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸೌದೆ ಒಲೆ ಮೇಲೆ ಮಾಡ್ತಾ ಇರುವಂಥ ರೆಸಿಪಿ ಹೆಸರು ಬಂದು ಟೊಮೊಟೊ ಬಾತ್. ಈಗ ಅದನ್ನು ಹೇಗೆ ಮಾಡೋಣ, ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 kg ಟೊಮೊಟೊ ಬಾತ್ಗೆ ತೊಗೊಳ್ತಾ ಇರುವಂತಹ ಪದಾರ್ಥ ಪಲಾವ್ ಎಲೆ, ಸೋಂಪು, ಅನಾನಸ್ ಹೂವು, ಅನಾನಸ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ 4 ಏಲಕ್ಕಿ. ಇಲ್ಲಿ ನಾನು 3 ಗೆಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಒಂದು 7-8 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪನ್ನು ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೊಮೊಟೊನ ನಾನು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಸ್ಪೂನ್ನಷ್ಟು ಗರಂ ಮಸಾಲ ಮತ್ತು 3 ಸ್ಪೂನ್ನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೌದೆ ಒಲೆ ಥರ ಇರೋ ಬೇರೆ ಥರ ಸೌದೆ ಒಲೆ ಇದು. ಹಳ್ಳಿಗಳಲ್ಲಿ ಮಂಜುನಾಥ ಸಂಘದಲ್ಲಿ ನಮ್ಮತ್ತೆಗೆ ಅವರು ಕೊಟ್ಟಿರುವಂಥದ್ದು. ಇದು ತುಂಬ ಚೆನ್ನಾಗಿದೆ. ಈ ಸೌದೆ ಒಲೆ ನಾವು ಎಲ್ಲಿಗೆ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು. ಆಮೇಲೆ ಇದಕ್ಕೆ ಜಾಸ್ತಿ ಸೌದೆ ಸಹ ಬೇಕಾಗಲ್ಲ, ತುಂಬ ಹೊಗೆ ಕೂಡ ಬರಲ್ಲ. ನನಗಂತೂ ಈ ಸೌದೆ ಒಲೆ ತುಂಬಾ ಇಷ್ಟ ಆಯಿತು. ಬಹುಶಃ ಇದು ಅಮೆಜಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇಲ್ಲ ಅನಿಸುತ್ತೆ. ಇದು ಸಂಘದ ಕಡೆಯಿಂದ ಅರೌಂಡ್ 1500ಗೆ ನಮ್ಮ ಅತ್ತೆಗೆ ಸಿಕ್ಕಿರೋದು. ತುಂಬ ಚೆನ್ನಾಗಿದೆ ಈ ಸೌದೆ ಒಲೆ. ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತುಂಬ ದಿನಗಳು ಅನ್ನೋದಕ್ಕಿಂತ ವರ್ಷಗಳೇ ಆಗಿದ್ವು. ನಾನಿಲ್ಲಿ ಗರಿಯನ್ನು ತಗೊಂಡು ಬೆಂಕಿಯನ್ನು ಅಂಟಿಸ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಪುಟ್ಟ ಸೌದೆಗಳನ್ನ ಫಸ್ಟು ಇಟ್ಕೋಬೇಕು, ಅದು ಚೆನ್ನಾಗಿ ಉರಿ ಹತ್ಕೊಳ್ಳೋವರೆಗೂ. ಇವಾಗ ಉರಿ ಹತ್ಕೊಂಡಿದೆ. ನಾನಿವಾಗ ಒಂದು ಪಾತ್ರೆನ ಇಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ತೊಗೊಂಡಿರುವಂತಹ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಏಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಂದು 2 ನಿಮಿಷ ಕಾಲ ಚಿಟಪಟ ಅಂತ ಅನ್ನಲಿ, ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ. ನೋಡಿ ಆಗಿದೆ. ಇವಾಗ ಸ್ವಲ್ಪ ಹಿಂಗೆ ತಿರುಗಿಸ್ಕೊಳ್ಳೋಣ. ಇವಾಗ ನಾನು ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಅದಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಉರಿ ನೋಡಿ ಎಷ್ಟು ಚೆನ್ನಾಗಿ ಬೆಂಕಿ ಹುರಿತಿದೆ, ಅದು ಕಡಿಮೆ ಸೌದೆಯಲ್ಲಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಹಚ್ಚಿರುವಂತಹ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಹಚ್ಚಿರುವಂತಹ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡೋಣ ನೀಟಾಗಿ. ಅದು ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬೆಂಕಿ ಮಾತ್ರ ತುಂಬ ಚೆನ್ನಾಗಿ ಉರಿತಿದೆ ಒಲೆಯಲ್ಲಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಹೇಗೆ ಬರುತ್ತೆ ರೆಸಿಪಿ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ಇವಾಗ ಹಾಕ್ಕೊಂಡಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ಎಲ್ಲ ಫ್ರೈ ಆಗಿದೆ. ನಾನಿವಾಗ ಇಲ್ಲಿ ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಇವಾಗ ಟೊಮೊಟೊ ಹಣ್ಣು ಹಾಕಿ ಆದಮೇಲೆ ಟೊಮೊಟೊ ಚೆನ್ನಾಗಿ ರಸ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಟೊಮೊಟೊ ಚೆನ್ನಾಗೆ ಫ್ರೈ ಆಗಿದೆ. ಇವಾಗ ನಾನು ಅರಿಶಿನದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು. ಆವಾಗವಾಗ ನಾವು ಈ ಥರ ಉರಿಯನ್ನು ತಳ್ಕೊಬೇಕಾಗತ್ತೆ, ಇಲ್ಲ ಅಂತಂದರೆ ಬೆಂಕಿ ಹಾರೋಗ್ಬಿಡುತ್ತೆ. ಇಲ್ಲಿ ನೆನೆಸಿಟ್ಕೊಂಡಿರುವಂತಹ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಬಟಾಣಿ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ತಿರ್ಕೊಳ್ಳೋಣ. ಅದು ಚೆನ್ನಾಗಿ ಬೆಂದು ರಸ ಬಿಡೋವರೆಗೂ ನಾವು ಆವಾಗವಾಗ ತಿರುಗಿಸ್ಕೊತಾ ಇರೋಣ. ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ತೊಗೊಂಡಿರುವಂತಹ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಟೊಮೊಟೊ ಇದೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಾನು ಆಲ್ರೆಡಿ ಇಲ್ಲಿ 1 kg ಅಕ್ಕಿಗೆ ಅಳತೆ ಮಾಡಿ ನೀರನ್ನು ಇಟ್ಕೊಂಡಿದ್ದೀನಿ. ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ
ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ಸ್ವಲ್ಪ ಜಾಸ್ತಿ ಹುರಿ ಹಾಕ್ಕೋಬೇಕಾಗತ್ತೆ. ಸೌದೆನ ಆವಾಗವಾಗ ಹಾಕ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ಈಗ ನೋಡಿ ಇನ್ನೇನು ಸ್ವಲ್ಪ ಇನ್ನೊಂದು 2 ನಿಮಿಷ ಆದರೆ ಕುದಿ ಬರುತ್ತೆ. ಬಟ್ ಆವಾಗವಾಗ ಹೀಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಕೆಳಗಡೆ ಹುರಿ ಕೂಡ ಚೆನ್ನಾಗೆ ಹಾಕ್ತಾ ಇರಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗೆ ಕುದಿ ಬಂದಿದೆ. ಇವಾಗ ತೊಳೆದು ಇಟ್ಕೊಂಡಿರುವಂತಹ ಆಲ್ರೆಡಿ ನಾನು ತೊಳೆದು ಅಕ್ಕಿನ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಅಕ್ಕಿಯನ್ನು ಟೊಮೊಟೊ ಬಾತ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ಆದಮೇಲೆ ನೀಟಾಗೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಈ ಥರ ತಿರುಗ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಈಗ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ದಪ್ಪ ಉರಿ ಇಟ್ಟರೆ ಕೆಳಗಡೆ ತಳ ಹಿಡಿಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ ಇನ್ನೇನು ಹಾಕ್ತಾ ಇದೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಉರಿನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದರೆ ಆಲ್ರೆಡಿ ಸೌದೆ ಒಲೆಯಲ್ಲಿ ಕೆಂಡ ಆಗಿರುತ್ತೆ. ಇಷ್ಟೊತ್ತವರೆಗೂ ಹುರಿದಿರುವಂತಹ ಕೆಂಡ ಆಗಿರುತ್ತೆ. ನೋಡಿ ಆಲ್ಮೋಸ್ಟ್ ಇನ್ನೇನು ಅಷ್ಟೊಂದು ಜಾಸ್ತಿ ಉರಿ ಬೇಕಾಗಿಲ್ಲ. ಇನ್ನೇನು ರೆಡಿ ಆಗ್ತಿದೆ. ಸೊ ಇವಾಗ ನಾನೊಂದು ಸೌದೆ ಜಾಸ್ತಿ ಉರಿತಾ ಇದೆ, ಒಂದು ಸೌದೆನ ಹಾರಿಸ್ಬಿಡ್ತೀನಿ. ಕಡಿಮೆ ಉರಿಲೇ ಅದು ಬೇಯಬೇಕು. ಇವಾಗ ನಾನಿಲ್ಲಿ ತೆಗ್ದಿಟ್ಬಿಡ್ತಾ ಇದ್ದೀನಿ ಒಂದು ಸೌದೆನ. ನೀವು ನೋಡ್ಬೋದು ಒಳಗಡೆ ಕೆಂಡ ಎಲ್ಲ ತುಂಬ ಚೆನ್ನಾಗಿ ಆಗಿದೆ. ಇವಾಗ ತುಂಬ ಉರಿಯೋ ಅವಶ್ಯಕತೆ ಇಲ್ಲ. ಆ ಕೆಂಡದಲ್ಲೇ ಸಾಕು, ನೀಟಾಗಿ ಅನ್ನ ಪಂಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಜಾಸ್ತಿ ಸೌದೆ ಕೂಡ ಇದು ಬೇಕಾಗಲ್ಲ ಈ ಒಲೆಗೆ. ತುಂಬ ಚೆನ್ನಾಗಿದೆ. ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ, ಉಪಯುಕ್ತ ಆಗುತ್ತೆ. ಇವಾಗ ನೋಡಿರ್ಬೋದು. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರಿದೆ. ಇವಾಗ ಪಂಗಕ್ಕೆ ಇಟ್ಬಿಡೋಣ. ಇವಾಗ ನೀಟಾಗೆಲ್ಲ ಅದನ್ನು ಒಂದು ಕಡೆ ಇದು ಮಾಡಿ ಅನ್ನನ ಆ ಕಡೆ ಈ ಕಡೆ ಹರಡ್ಕೊಂಡಿರುತ್ತೆ. ನೀಟಾಗಿ ಒಂದು ಕಡೆ ಆ ಸ್ಪೂನಲ್ಲಿ ಇದು ಮಾಡಿ ತಟ್ಟೆಯನ್ನು ಮುಚ್ಚಿ, ಇವಾಗ ನಾನು ಏನು ಮಾಡ್ತೀನಿ, ಪಂಗೋದಕ್ಕೆ ಒಂದು ತಪ್ಪಲೆಯಲ್ಲಿ, ಒಂದು ಬೇರೆ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಮೇಲೆ ಇಡ್ತೀನಿ. ಏನಕ್ಕೆ ಅಂತಂದರೆ ಆವಾಗ ಅದರ ಹಬೆ ಆಚೆ ಹೋಗಲ್ಲ. ಇಲ್ಲಿ ಹಿಂದೆ ನಮ್ಮ ಅತ್ತೆಯವರು ಅವರೇ ತಗೊಂಡಿರುವಂತಹ ಕುರಿನ ಕಟ್ ಮಾಡಿಸ್ತಾ ಇದ್ದಾರೆ. ನೋಡಿರ್ಬೋದು, ಹಳ್ಳಿ ಕಡೆ ಸಾಮಾನ್ಯವಾಗಿ ಹೀಗೆ ಮಾಡೋದು. ನೋಡಿ ಫ್ರೆಂಡ್ಸ್, ಸೌದೆ ಒಲೆಯಲ್ಲಿ ಮಾಡಿರುವಂತಹ ಟೊಮೊಟೊ ಬಾತ್ ರೆಡಿಯಾಗಿದೆ. ನಾನು ತುಂಬ ದಿನ ಆದಮೇಲೆ ಮಾಡಿರೋದು. ನಾನು ಕೇಳಬೇಕು ತಿಂದವ್ರನ್ನ ಹೇಗಿತ್ತು ರುಚಿ ಅಂತ ಹೇಳಿಬಿಟ್ಟು. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇವಾಗ ಟೊಮೊಟೊ ಬಾತ್ ಕಂಪ್ಲೀಟ್ಲಿ ನಾಷ್ಟಕ್ಕೆ ರೆಡಿಯಾಗಿದೆ. ಇವನ್ ತಿನ್ನೋಕ್ಕೂ ರೆಡಿಯಾಗಿದೆ. ಇವ್ರು ನಮ್ಮ ಅಕ್ಕ ಅನು ಅಂತ. ಇವಾಗ ಅವ್ರು ಟೊಮೊಟೊ ಬಾತ್ ಆಲ್ಮೋಸ್ಟ್ ಟೇಸ್ಟ್ ಮಾಡಿದ್ದಾರೆ. ಇವಾಗ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಅಕ್ಕ, ಸೌದೆ ಒಲೆ ಮೇಲೆ ಮಾಡಿರೋ ಟೊಮೊಟೊ ಬಾತ್ ಹೇಗಿದೆ, ತಿಂದಿಯಲ್ಲ, ಏನ್ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ ಭವ್ಯ. ಅನ್ನ ಎಲ್ಲ ಅಗ್ಳಾಗಿ ಚೆನ್ನಾಗಿ ಬೆಂದಿದೆ, ಟೇಸ್ಟಿ ಆಗಿದೆ. ಇನ್ನೊಂದ್ ಸ್ವಲ್ಪ ಖಾರ ಬೇಕಿತ್ತು, ಇಲ್ಲ ಅಂದ್ರೂ ಕರೆಕ್ಟ್ ಆಗಿದೆ. ಇದಕ್ಕೇನು ಮೊಸರು ಬಜ್ಜಿ ಚಟ್ನಿ ಏನು ಬೇಕಾಗಿಲ್ಲ, ಅಷ್ಟು ಟೇಸ್ಟಿ ಆಗಿದೆ. ತುಂಬಾ ಥ್ಯಾಂಕ್ಸ್ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನಗೆ ನಮ್ಮ ಹಳ್ಳಿಯ ಊಟದ ಸೊಗಡನ್ನು, ರುಚಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಆಶಯ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನಗೆ ಹೀಗೆ ಇರಲಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಹೊಸ ರುಚಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.